ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನಮ್ಮ ಮನೆಯಲ್ಲಿ ಶತರುದ್ರ ದೇವ ಕಾರ್ಯ, ಹಾಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ ಯಾರಿಗಪ್ಪ ಅಂತ ಕೇಳಿದರೆ ನನ್ನ ಯಜಮಾನರಿಗೆ, ಆಯಿತಾ. ಸೊ ಇವತ್ತಿನ ದಿನ ಹೇಗೆಲ್ಲ ಹೋಗ್ತದೆ, ಯಾವ ಥರ ಎಲ್ಲ ಪೂಜಾ ಕಾರ್ಯಕ್ರಮ ಆಗಿರಬಹುದು, ಹವನ ಕಾರ್ಯಕ್ರಮ ಎಲ್ಲ ನಡೀತದೆ ಅಂಥೇಳಿ ಈ ವ್ಲಾಗಲ್ಲಿ ನೀವು ನೋಡಬಹುದಾಯ್ತಾ. ಬೆಳಗ್ಗೆ 4:45 ಆಗುವಾಗಲೇ ಎದ್ದಿದ್ದೇನೆ. ಸೊ ಬೆಳಗಿನ ಸ್ವರ ಒಂಥರ ಉಂಟಾಯ್ತಾ. ಎಂಥ ಚಳಿ ಮಾರಾಯರೆ, ನಿಮ್ಮೂರಲ್ಲೂ ಚಳಿ ಉಂಟಾ? ಆಯಿತಾ, ಬನ್ನಿ ಇವತ್ತಿನ ದಿನ ಯಾವ ಥರ ಹೋಗ್ತದೆ ಅಂತ ನೋಡುವ. ಹಾಗೆ ನನಗೆ ಕಲಶ ಸ್ನಾನ ಉಂಟು, ಹಾಗಾಗಿ ಫಸ್ಟಿಗೆ ಒಂದು ಸೀರೆ, ಆಮೇಲೆ ಕಲಶ ಸ್ನಾನ ಆದ ನಂತರ ಇನ್ನೊಂದು ಸೀರೆ ಉಡ್ಲಿಕ್ಕೆ ಉಂಟು. ಬೆಳಗ್ಗೆ ಬೇಗ ಎದ್ದು ತಯಾರಿ ಎಲ್ಲ ಮಾಡಿಕೊಂಡೆವು ಪೂಜೆಗೆಲ್ಲ. ಯಾಕೆಂತ ಹೇಳಿದರೆ 6:30 6:45 ಹೊತ್ತಿಗೆ ನಾವು ಕಾರ್ಯಕ್ರಮ ಶುರು ಮಾಡಬೇಕಿತ್ತು. ಎರಡೂ ದೊಡ್ಡ ಕಾರ್ಯಕ್ರಮಗಳೇ ಆದ ಕಾರಣ ಮಧ್ಯಾಹ್ನ 1 ಗಂಟೆ ಹೊತ್ತಿಗಾದರೂ ಮುಗಿಸ್ಬೇಕಿತ್ತು. ಹಾಗಾಗಿ ನಾವು ಬೇಗ ರೆಡಿಯಾಗಿದ್ದೆವು. ಇಲ್ಲಿ ಹೂ ಕೊಯ್ದೆಲ್ಲ ಬರ್ತಾ ಇದ್ದಾರೆ ನೋಡಿ. ಮನೆಯ ಅಳಿಯ ಹಾಗೆ ನನ್ನ ತಮ್ಮ ಎಲ್ಲರೂ. ಒಳ್ಳೆ ಚಳಿ ಇತ್ತು ಮಾತ್ರ ಬೆಳಿಗ್ಗೆ, ಆಯಿತಾ. ರಬ್ಬರ್ ಟ್ಯಾಪಿಂಗ್. ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಶುರು ಮಾಡುವ ಮುಂಚೆ ಈ ಥರ ಬಿತ್ತಕ್ಕೆ ಇಡುವುದು ಒಂದು ವಾಡಿಕೆ, ಆಯಿತಾ. ಈ ಥರ ಬಿತ್ತಕ್ಕೆ ಇಟ್ಟಾದ ನಂತರ ಮತ್ತೆ ಯಾವುದೇ ಆಲೋಚನೆ ಇಲ್ಲ, ಆ ಕಾರ್ಯಕ್ರಮವನ್ನು ಮುಂದುವರಿಸಬಹುದು ಅಂತ ಹೇಳಿ ಧೈರ್ಯ. ಅಂದರೆ ಅಂಥ ದೊಡ್ಡ ಆಪತ್ತು ಎಲ್ಲ ಬಾರದೇ ಇದ್ದ ಪಕ್ಷದಲ್ಲಿ ಕಾರ್ಯಕ್ರಮವನ್ನು ಕೊಡಿ ಎತ್ತಿಸಬಹುದು ಅಂತ, ಅಂದರೆ ಅದೊಂಥರ ನಾಂದಿ ಮಾಡಿದ ಹಾಗೆ. ನಾನಿಲ್ಲಿ ಬಿತ್ತಕ್ಕೆ ಇಟ್ಟು ದೇವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದೇನೆ. ಅದಾದ ನಂತರ ಒಂದು ತುಪ್ಪದ ದೀಪ ಹಚ್ಚಿಡಿ ಅಂತ ಹೇಳಿ ಪುರೋಹಿತರು ಹೇಳಿದರು. ಹಾಗಾಗಿ ತುಪ್ಪದ ದೀಪವನ್ನು ಕೂಡ ನಾನಿಲ್ಲಿ ಹಚ್ತಾ ಇದ್ದೇನೆ. ಈ ಥರ ಮಾಡು, ಹೀಗೆ ಮಾಡು ಅಂತ ನನಗೆ ಅಸಿಸ್ಟ್ ಮಾಡಲಿಕ್ಕೆ ಮನೆಯಲ್ಲಿ ಹಿರಿಯರಿದ್ದಾರೆ. ಅದೊಂದು ಸಂತೋಷ. ಒಂದು ಪರಂಪರೆ ಉಳಿತಾ ಹೋಗಬೇಕು ಅಂತ ಹೇಳಿದರೆ ಆ ಮನೆಯಲ್ಲಿ ಹಿರಿಯರಿದ್ದರೆ ಅದು ಒಳ್ಳೆಯದು ಅಂತ ನಾವೆಲ್ಲ ನಂಬ್ತೇವಲ್ಲ. ಅದು ನನಗೆ ಸಿಕ್ಕಿದೆ, ಹಾಗಾಗಿ ನನ್ನ ಪುಣ್ಯ ಅದು ಇರಲಿ. ಮುಂದೆ ನಾನೆಷ್ಟು ಉಳಿಸಿ ಬೆಳೆಸಿ ಹೋಗ್ತೇನೋ ನನಗೆ ಗೊತ್ತಿಲ್ಲ. ಪ್ರಯತ್ನ ಅಂತೂ ಮಾಡ್ತೇನೆ. ಆದರೆ ನನಗೆ ಈ ಥರ ಸಂಪ್ರದಾಯಗಳನ್ನೆಲ್ಲ ತಿಳಿದುಕೊಳ್ಳೋದು ಅಂತ ಹೇಳಿದರೆ ತುಂಬ ಇಷ್ಟ. ಇರಲಿ. ಈಗ ಇಲ್ಲಿ ಪುಣ್ಯಾವಚನೆ, ನಾಂದಿ ಕಲಶ ಎಲ್ಲ ಆಗ್ತಾ ಉಂಟು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ನಮಗೆ ಚಳಿ ತಡಿಲಿಕ್ಕಾಗ್ತಾ ಇಲ್ಲ. ಭಾರ್ಗವ ನೋಡಿ ಇಲ್ಲಿ ಫುಲ್ ಸ್ವೆಟರ್, ಮಫ್ಲರ್ ಎಲ್ಲ ಹಾಕ್ಕೊಂಡು ಗಟ್ಟಿ ಕೂತಿದ್ದಾನೆ. ಭುವನ ಅಷ್ಟೆಂತ ಚಳಿ ಆದರೂ ತೋರಿಸ್ಕೊಳ್ತಾ ಇರಲಿಲ್ಲ, ಬಟ್ ಭಾರ್ಗವನಿಗಂತೂ ತಡ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ, ಆಯಿತಾ. ನಮ್ಮ ಇವತ್ತಿನ ಈ ಶತರುದ್ರ ದೇವ ಕಾರ್ಯ ಹಾಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮಕ್ಕೆ ಒಟ್ಟು ನಮಗೊಂದು 20 ಜನ ಪುರೋಹಿತರು ಬಂದಿದ್ದರು. ನಮಗಂತೂ ಬಹಳ ಸಂಭ್ರಮ. ಇದೇ ಮೊದಲ ಸಲ ಇಷ್ಟು ಜನ ಪುರೋಹಿತರು ಸೇರಿಕೊಂಡು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇರೋದು ಅಂತ ಹೇಳಿದರೆ. ನೋಡಿ ಇಲ್ಲಿ ಪುಣ್ಯವಾಚನೆಗೆ ಎಷ್ಟು ಜನ ಪುರೋಹಿತರು ಇದ್ದಾರೆ ಸುತ್ತಮುತ್ತಲು ಅಂಥೇಳಿ. ಇದನ್ನು ನೋಡೋದೇ ಒಂದು ಸಂಭ್ರಮ ಆಗಿತ್ತು. ಆ ಮಂತ್ರಘೋಷ ಆ ಶಾಂತವಾದ ಬೆಳಗಿನ ವಾತಾವರಣದಲ್ಲಿ ಉಚ್ಚವಾಗಿ ಕೇಳ್ತಾ ಇರಬೇಕಿದ್ರೆ ಮನಸ್ಸಿಗಾದ ಒಂದು ಸಂತೋಷ ಉಂಟಲ್ಲ, ಅಷ್ಟಿಷ್ಟಲ್ಲ. ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಓಡ್ತಾ ಇದ್ದ ಹಾಗೆ ಇದನ್ನೆಲ್ಲ ಕೇಳುವಾಗ, ಆಯಿತಾ. ನೋಡಿ ಎಷ್ಟು ಜನ ಪುರೋಹಿತರು ಸುತ್ತಲೂ ಕೂತಿದ್ದಾರೆ ಅಂತ ಹೇಳಿ. ಅದು ದಂಪತಿ ಸಮೇತವಾಗಿ ಈ ಥರ ಎಲ್ಲ ಪೂಜೆ ಮಾಡುವಾಗ ಆಗುವಂತಹ ಸಂತೋಷ ಉಂಟಲ್ಲ, ಅಷ್ಟಿಷ್ಟಲ್ಲ. ಸಕುಟುಂಬಸ್ಯ ಕ್ಷೇಮಾಭ್ಯಯಾರ್ಥಂ ರಾಹು ಬೃಹಸ್ಪತಿ ದಶಾಸಂಧಿ ಸೂಚನೆ ಸಮಸ್ತ ದೋಷ ಪರಿಹಾರ ದ್ವಾರ. ಒಮ್ಮೆಯ ಕಾರ್ಯಕ್ರಮ ಎಲ್ಲ ಆದ ನಂತರ ಇಲ್ಲಿ ತಿಂಡಿ ವ್ಯವಸ್ಥೆ ಆಗ್ತಾ ಉಂಟು. ನಮಗೆ ಇವತ್ತು ತಿಂಡಿ ಇಡ್ಲಿ
ಸಾಂಬಾರ್, ಚಟ್ನಿ ಹಾಗೆ ಮೊಸರು ಆಯಿತಾ. ನಾವು ಕಾರ್ಯಕ್ರಮ ಮಾಡಲಿಕ್ಕಿದ್ದವರೆಲ್ಲ ಫಸ್ಟಿಗೆ ಒಮ್ಮೆ ಪಕ್ಕ ತಿಂಡಿಯನ್ನು ತಿಂದ್ಕೊಳ್ತಾ ಇದ್ದೇವೆ. ಇಲ್ಲಿ ಉಳಿದವರೆಲ್ಲ ಬಡಿಸ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಮುಂದೆ ಅವರಿಗೆ ಉಳಿದವ್ರು ಬಡಿಸೋದು ಈ ಥರ ಹೋಗ್ತದೆ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ ನನ್ನ ಯಜಮಾನರಿಗೆ ಇದ್ದ ಕಾರಣ ಆ ಹೋಮಕ್ಕೆ ನಾನು ಮತ್ತು ನನ್ನ ಯಜಮಾನರೇ ಕೂತ್ಕೊಳ್ಬೇಕಾಗ್ತದೆ. ಒಳಗೆ ಇಲ್ಲಿ ಶತರುದ್ರ ದೇವ ಕಾರ್ಯ ಆಗ್ತಾ ಉಂಟು. ಶಿವನ ಪೂಜೆ ಆಯಿತಾ. ಶತರುದ್ರ ದೇವ ಕಾರ್ಯ ಅಂತ ಹೇಳಿದ್ರೆ ಹೆಸರೇ ಹೇಳುವ ಹಾಗೆ ಆ ಪೂಜೆಗೆ ಇಲ್ಲಿ ಮಾವ ಮತ್ತು ಅತ್ತೆ ಕೂತಿದ್ದಾರೆ. ಅಭಿಷೇಕ ಎಲ್ಲ ಇರ್ತದೆ. ಶತರುದ್ರ ಅಂತ ಹೇಳುವ ಹಾಗೆ 100 ಬಾರಿ ರುದ್ರ ಪಠಣ ಎಲ್ಲ ಇರ್ತದೆ. ಅದರ ಜೊತೆಗೆ ಲಿಂಗಕ್ಕೆ ಅಭಿಷೇಕ ಕೂಡ ಇರ್ತದೆ. ನಮ್ಮಲ್ಲಿ ಸಾಲಿಗ್ರಾಮ ಕಲ್ಲು ಎಲ್ಲ ಇರುವ ಕಾರಣ ಅದಕ್ಕೆ ಅಭಿಷೇಕ ಎಲ್ಲ ಇರ್ತದೆ. ಇಲ್ಲಿ ಸಂಕಲ್ಪ ಪೂಜೆ ಎಲ್ಲ ಆಗ್ತಾ ಉಂಟು. ಮಾವ ಮತ್ತು ಅತ್ತೆ ಕೂತಿದ್ದಾರೆ ನೋಡಿ. ಪುರೋಹಿತರು ಕೂಡ ಸುಮಾರು ಜನ ಕೂತಿದ್ದಾರೆ. 10ರಿಂದ 11 ಜನ ಪುರೋಹಿತರು ಇಲ್ಲಿ ಬೇಕಾಗ್ತದೆ ಶತರುದ್ರ ಕಾರ್ಯಕ್ರಮಕ್ಕೆ. ಹಾಗೆ ಪುರೋಹಿತರು ಕೂಡ ಇಲ್ಲೆಲ್ಲರೂ ಇದ್ದಾರೆ. ಹಾಗೆ ಇಲ್ಲಿ ಹೊರಗಡೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ ಪ್ರಾರಂಭ ಮಾಡುವ ಮುಂಚೆ ನಾವಿಲ್ಲಿ ನವಗ್ರಹ ಪೂಜೆಗೆ ಸಂಕಲ್ಪಕ್ಕೆ ನಿಂತಿದ್ದೇವೆ. ಅದರ ಜೊತೆಗೆ ಇಲ್ಲಿ ಕಲಶ ಪೂಜೆ, ಬೇರೆ ಬೇರೆ ಸಂಧಿ ದೋಷಕ್ಕೆ ಬೇಕಾದಂತಹ ಪೂಜೆಗಳೆಲ್ಲ ಅಕ್ಕಪಕ್ಕದಲ್ಲಿ ಆಗ್ತಾ ಉಂಟು ನೋಡಿ. ಇದಕ್ಕೂ ಸುಮಾರು ನಮಗೆ 10 ಜನ ಪುರೋಹಿತರು ಬೇಕಾಗಿದ್ದರು. ನಾವಿಲ್ಲಿ ನವಗ್ರಹ ಶಾಂತಿ ಹೋಮದ ಸಂಕಲ್ಪವನ್ನೆಲ್ಲ ಮಾಡಿ ಮುಗಿಸಿಕೊಂಡು ನಂತರ ನಾನು ಮತ್ತು ನನ್ನ ಯಜಮಾನರು ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮಕ್ಕೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದೇವೆ. ಈಗ ಹೋಮ ಮಾಡುವಾಗ ಯಾರು ಹೋಮ ಮಾಡ್ತೇವೋ ಅಂದರೆ ಈಗ ಹೋಮಕ್ಕೆ ಯಾರು ಕೂತಿರ್ತಾರೋ ಅವರಿಗೆ ಮದುವೆ ಆಗಿದ್ದರೆ ಅವರ ಪತ್ನಿಯೇ ಹೋಮಕುಂಡಕ್ಕೆ ಅಗ್ನಿಯನ್ನು ತರುವುದು ಅಂತ ಲೆಕ್ಕ. ಹಾಗಾಗಿ ನಾನಿಲ್ಲಿ ಹೋಮಕುಂಡಕ್ಕೆ ಒಳಗಿನಿಂದ ಅಗ್ನಿಯನ್ನು ತಂದು ಇಲ್ಲಿ ಇಟ್ಟೆ. ನಾವು ಅಗ್ನಿಯನ್ನು ತಂದು ಸ್ಥಾಪಿಸಿದ ನಂತರವೇ ಹೋಮ ಯಾವತ್ತೂ ಶುರುವಾಗುವುದಾಯ್ತಾ. ಮಕ್ಕಳಿಗೆ 3 ಜನಕ್ಕೂ ಮ್ಯಾಚಿಂಗ್ ಬಟ್ಟೆ ಹೊಲಿಸಿದ್ದೆವು. ಪುಟ್ಟಕ್ಕನಿಗೆ ಸ್ಕರ್ಟ್ ಬ್ಲೌಸ್ ಹೊಲಿದದ್ದು ನಾನೇ ಆಯಿತಾ. ಹಾಗೆ ಹುಡುಗರಿಗೆ ಇಬ್ಬರಿಗೆ ಶರ್ಟು ನನ್ನ ಬ್ಲೌಸ್ ಎಲ್ಲ ಹೊಲಿಸುವಲ್ಲೇ ಸ್ವಸ್ತಿಕ್ ಡಿಸೈನ್ಸಲ್ಲಿ ಹೊಲಿಸಿದ್ದು. ಒಂದು ಫೋಟೋ ತೆಗೆಯುವ ವಿಡಿಯೋ ತೆಗೆಯುವ ಅಂತ ಹೇಳಿದರೆ ಈ ಮೂವರು ನಿಲ್ತಾ ಇರಲಿಲ್ಲ. ಈ ಸಂಧಿ ಶಾಂತಿ ಹೋಮಗಳಲ್ಲೇ ದೊಡ್ಡ ಸಂಧಿ ಶಾಂತಿ ಹೋಮ ಅಂತ ಹೇಳಿದರೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ ಆಯಿತಾ. ಇದು ಯಾವಾಗ ಮಾಡ್ತಾರೆ ಅಂತ ಕೇಳಿದರೆ ರಾಹು ದೆಸೆ ಮುಗಿದು ಗುರು ದೆಸೆ ಪ್ರಾರಂಭವಾಗುವ ಮುಂಚೆ ಈ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮವನ್ನು ಮಾಡ್ತಾರೆ. ಈ ಸಂಧಿ ಮುಗಿಯುವ 6 ತಿಂಗಳ ಮೊದಲಾಗಿ ಈ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮವನ್ನು ಮಾಡಬೇಕಾಗ್ತದೆ. ಯಾವುದೇ ಸಂಧಿ ಶಾಂತಿ ಹೋಮಗಳಲ್ಲಿ ಆದರೂ ಸಹ ಅಷ್ಟೇ, ಆ ಸಂಧಿ ಮುಗಿಯುವ 6 ತಿಂಗಳ ಮೊದಲಾಗಿ ಸಂಧಿ ಶಾಂತಿ ಹೋಮ ಮಾಡಬೇಕು ಅಂತ ಲೆಕ್ಕ. ಹಾಗಾಗಿ ನಮ್ಮ ಮನೆಯಲ್ಲಿ ಈ ಪುಣ್ಯ ದಿವಸದಂದು ಸಂಧಿ ಶಾಂತಿ ಹೋಮ ಕಾರ್ಯಕ್ರಮ ಆಗ್ತಾ ಉಂಟು. ಇನ್ನು ಏನು ಅಂತ ಕೇಳಿದರೆ ಈ ಸಂಧಿ ಕಾಲಗಳೆಲ್ಲ ಸುಮಾರು ಆದಾಯ ಜಾತಕವನ್ನು ಹೊಂದಿಕೊಂಡು 14 ವರ್ಷ, 16 ವರ್ಷ, 18 ವರ್ಷ ಹೀಗೆ ಆದೇಶಗಳೆಲ್ಲ ನಡೀತಾ ಇರ್ತದೆ ಆಯಿತಾ.
ಇನ್ನು ಈ ಸಂಧಿಶಾಂತಿ ಕಾರ್ಯಕ್ರಮ ಮಾಡುವ ಉದ್ದೇಶ ಯಾವುದೇ ಕೆಟ್ಟದ್ದು ನಡೆಯದೇ ಇರಲಿ, ಒಳ್ಳೆಯದಾಗಲಿ ಅಂತ ಹೇಳೋ ಉದ್ದೇಶಕ್ಕೆ. ಬಂದವರಿಗೆ ಬಾಯಾರಿಕೆಗೆ ನಾವು ನಿಂಬೆಹುಳಿ ಶರಬತ್ತು ಹಾಗೆ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದ್ದೆವು. ಅದನ್ನು ಇಲ್ಲಿ ಹೊರಗೆ ತಂದು ಇಟ್ಟ ಹಾಗೆ ಫಸ್ಟಿಗೆ ಅದರ ರುಚಿಯನ್ನು ಆಸ್ವಾದಿಸಿದವರು ನಮ್ಮ ಮಕ್ಕಳೇ ಆಯಿತಾ, ನಮ್ಮ 3 ಜನ ಮಕ್ಕಳು ಆಯಿತಾ. ಈ ಜ್ಯೂಸು ಇದನ್ನೆಲ್ಲ ಕಂಡ್ರೆ ಸುಮ್ಮನಿರ್ತಾರ, ಫಸ್ಟಿಗೆ ಬಂದು ಕುಡಿಲಿಕ್ಕೆ ಶುರು ಮಾಡಿದ್ದಾರೆ. ಹೋಮದ ನಡುವೆ ಒಮ್ಮೆ ಎದ್ದು ಬಂದು ಗಂಡನಿಗೆ ಹಾಗೆ ನನಗೆ ನಮ್ಮ ದೇವರಿಗೆ ಬೊಂಡಾಭಿಷೇಕ ಮಾಡುವ ಒಂದು ಅವಕಾಶ ಲಭಿಸಿತು. ಇದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಬಂದವರಿಗೆ ಹೋಗುವಾಗ ಕೊಡಲಿಕ್ಕೆ ಅಕ್ಕ ತಂಗಿಯರಿಬ್ಬರು ಸೇರಿ ಹೋಳಿಗೆಯನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಆಯಿತಾ. ಓಂ ದೇವಾಗಾತುಮಿತೋ ಗಾತುಂ ವಿಶ್ವಾಗಾತುಮಿತೋ ಮನಸ್ಸು ದೈವನ್ನೋ ದೇವದೇವೇ ಯಜ್ಞಕ್ಕೆ ಸ್ವಾಹಾ. ಓಂ ಆದಿ ಸ್ವಾಹಾ. ಓಂ ವಾದೇವಾ ಸ್ವಾಹಾ. ದೇವೇಭ್ಯೋ ನಾಭ್ಯೋ ಯಜ್ಞಾಯೇ ನಮಃ. ಓಂ ಇಂದ್ರಾಸುರಾಯ ಸ್ವಾಹಾ. ಓಂ ದೇವದೇವೇ ಸ್ವಾಹಾ. ಓಂ ವಿನಾಶನಾಯ ಸ್ವಾಹಾ. ಓಂ ನಿರುಪೇಕ್ಷೋಯ ಸ್ವಾಹಾ. ಓಂ ಮರಣಾಜನಾಯ ಸ್ವಾಹಾ. ಓಂ ವಾಯುವೇ ಪ್ರಾಣಾಯ ಸ್ವಾಹಾ. ಓಂ ಸೋಮಾಯ ಸ್ವಾಹಾ. ಓಂ ಈಶಾನಾಯ ವಿದ್ಯಾಧುಲೇ ಸ್ವಾಹಾ. ಓಂ ಅಂಧಾನಾಯ ಸ್ವಾಹಾ. ಓಂ ಬ್ರಹ್ಮಣೇವಾಯ ಸ್ವಾಹಾ. ಓಂ ಊರ್ಧ್ವಾಂ ದಿವೋಹರಿಂ ವಿದ್ಯಾವೈಶ್ವಾನರಮಗಾಯ ಜಾತಭಕ್ತಿಂ ಹರಿಂ ಭದ್ರಾಧಿಪತಿಂಜನಾಂಗಾತ್ಮಜಯದೇವಾ ಸ್ವಾಹಾ. ಹೋಮ ಎಲ್ಲ ಆದ ನಂತರ ಹಣೆಗೆ ಇಡಲಿಕ್ಕೆ ಒಂದು ತಿಲಕ ಸಿಗ್ತದೆ. ಇದನ್ನು ನಾವು ಓಜೋಸಿ ಅಂತ ಕರಿತೇವೆ ಆಯಿತಾ. ಇದು ಹೋಮದಲ್ಲಿ ಮಾತ್ರ ಸಿಗುವಂತಹ ಒಂದು ವಿಶೇಷವಾದ ತಿಲಕ, ಕಪ್ಪು ಬಣ್ಣದಲ್ಲಿರ್ತದೆ. ಇದನ್ನು ನಾವು ಓಜೋಸಿ ಅಂತ ಕರಿತೇವೆ.
ನವಗ್ರಹಕ್ಕೆ ಸುತ್ತು ಬರ್ತಾ ಇದ್ದೇವೆ. ಇಲ್ಲಿ ನವಗ್ರಹರಿಗೆ ಅದರದ್ದೇ ಆದ ಮಂತ್ರವನ್ನು ಹೇಳುತ್ತಾ ಆ ದೇವರಿಗೆ ನಾವು ಅಕ್ಷತೆ ಕಾಳುಗಳನ್ನು ಹಾಕ್ತಾ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಬರುವಂತಹ ಸುತ್ತು ಇದು. ಈ ರೀತಿ ಸುತ್ತು ಬರುತ್ತಾ ಮನೆಗೆ ಒಳ್ಳೆಯದಾಗಲಿ, ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಈ ಗ್ರಹಗತಿಗಳಿಂದ ಬರುವಂತಹ ದೋಷಗಳು ಏನೇ ಇದ್ದರೂ ಅದೆಲ್ಲ ಪರಿಹಾರ ಆಗಿ ಹೋಗಲಿ ಅಂತ ಹೇಳಿ ಬೇಡ್ತಾ ಮನೆಯವರೆಲ್ಲರೂ ಸುತ್ತು ಬರುವುದಾಯಿತಾ ಪುರೋಹಿತರೊಂದಿಗೆ ಮಂತ್ರಘೋಷಗಳೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆ. ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಖಂಡದೋಷರೂಪಾಯ ಕೃಷ್ಣರಾಜಾಯತೆ ನಮಃ. ನಮ್ಮ ಹವ್ಯಕರಲ್ಲಿ ಒಂದು ಸಂಪ್ರದಾಯ ಉಂಟು. ಏನಪ್ಪ ಅಂತ ಹೇಳಿದರೆ, ನಮಗೆ ನಮ್ಮ ಮದುವೆ ಸಟ್ಟುಮುಡಿ ಅಂತ ಹೇಳಿದರೆ ವಧು ಗೃಹ ಪ್ರವೇಶಾಂಗ. ಈ ದಿವಸದಲ್ಲಿ ನಮಗೊಂದು ಔಪಾಸನ ಅಂತ ಕೊಟ್ಟಿರ್ತಾರೆ ಆಯಿತಾ. ನಮಗೆ ಮದುವೆ ಆದ ನಂತರ ಒಂದು ಹೋಮ ಇರ್ತದೆ, ಅದರಲ್ಲಿ ನಮಗೆ ಔಪಾಸನ ಅಂತ ಒಂದು ಕೊಟ್ಟಿರ್ತಾರೆ. ಆ ಔಪಾಸನದ ಒಳಗೆ ಏನಿರ್ತದೆ ಅಂತ ಕೇಳಿದರೆ, ಇಲ್ಲಿ ಪುರೋಹಿತರ ಕೈಲಿ ಉಂಟು ನೋಡಿ, ದರ್ಬೆಗೆ ಜನಿವಾರವನ್ನು ಸುಂದಿ, ಮಂತ್ರಘೋಷಗಳ ಮೂಲಕ ಜನಿವಾರವನ್ನು ಸುಂದಿ ನಾವು ಹೋಮ ಮಾಡ್ತೇವಲ್ಲ, ಅದರಿಂದ ಒಂದಷ್ಟು ಸ್ವಲ್ಪ ಹೋಮದ ಕುಂಡದಿಂದ ವಿಭೂತಿಯನ್ನು, ಹಾಗೆ ಒಂದು ಅತ್ತಿ ಎಲೆಯೋ ಅಥವಾ ಅಶ್ವತ್ಥ ಎಲೆಯೋ ಅದೇನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಕಟ್ಟಿ ಕೊಡ್ತಾರೆ. ಗಂಡನಿಗೆ ಅದನ್ನು ಕೊಡ್ತಾರೆ, ಗಂಡ ಅದನ್ನು ಹೆಂಡತಿಗೆ ಕೊಡುವಂಥದ್ದು. ಇನ್ನೊಮ್ಮೆ ನಾವು ಯಾವಾಗ ಹೋಮವನ್ನು ಮಾಡ್ತೇವೋ ಆಗ ಇದರ ಒಳಗಿರುವ ಈ ಔಪಾಸನದ ಒಳಗಿರುವ ವಿಭೂತಿಯನ್ನು ತೆಗೆದು ಮತ್ತೆ ಪುನಃ ಹೋಮ ಮಾಡಿದ್ರಿಂದ ಹೊಸ ವಿಭೂತಿಯನ್ನು ಕೊಡ್ತಾರೆ. ಪುರೋಹಿತರು ಪುನಃ ಅದನ್ನು ಶುದ್ಧೀಕರಿಸಿ ನಮಗೆ ಕೊಡ್ತಾರೆ. ನಾವು ಮುತ್ತೈದೆಯಾಗಿ ಇರುವವರೆಗೂ ಆ ಔಪಾಸನ ನಮ್ಮಲ್ಲೇ ಇರಬೇಕು. ಇದೊಂದು ನಮ್ಮ ಹವ್ಯಕ ಸಂಪ್ರದಾಯದಲ್ಲಿರುವಂತಹ ಪದ್ಧತಿ. ಹಾಗೆ ಆ ಔಪಾಸನ ಉಂಟಲ್ಲ, ಅದು ಮಾಡೋದು ಬಿದಿರಿನ ವಾಟೆಯಿಂದ ಅದರ ಒಳಗೆ ಇದನ್ನೆಲ್ಲ ಹಾಕಿ ಕೊಡ್ತಾರೆ. ಅಲ್ಲಿ ಹೋಮದ ಜೊತೆಗೆ ಕಲಶ ಪೂಜೆ ಕೂಡ ಆಗ್ತಾ ಇರ್ತದೆ. ನಾನು ಇದನ್ನು ವ್ಲಾಗ್ ಶುರುವಾಗುವಾಗ ಹೇಳಿದ್ದೆ, ಕಲಶ ಪೂಜೆ ಎಲ್ಲ ಆಗ್ತಾ ಉಂಟು ಅಂಥೇಳಿ. ಮಂತ್ರಕೋಶಗಳ ಮೂಲಕ ಸಂಧಿ ದೋಷದ ಪರಿಹಾರಕ್ಕೆ ಇರುವಂತಹ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ಆ ಕಲಶಕ್ಕೆ ಪೂಜೆ ಮಾಡ್ತಾರೆ. ಕಲಶದ ಒಳಗೆ ಏನಿರ್ತದೆ ಅಂತ ಹೇಳಿದ್ರೆ, ಅತ್ತಿ, ಇಕ್ಕೆ ಇದೆಲ್ಲವನ್ನು ಹಾಕಿ ಕಾಯಿಸಿದಂತಹ ನೀರಿರ್ತದೆ. ಅದಕ್ಕೆ ಮಂತ್ರಕೋಶಗಳ ಮೂಲಕ ಪೂಜೆ ಆಗಿರ್ತದೆ. ಆ ಪುಣ್ಯ ನೀರನ್ನು ನಂತರ ನಮಗೆ ಯಾರಿಗೆ ಸಂಧಿ ದೋಷ ಇರ್ತದೆ, ಹಾಗೆ ಯಾರು ಹೋಮಕ್ಕೆ ಕೂತಿರ್ತಾರೆ ಅವರಿಗೆ ಕಲಶ ಸ್ನಾನ ಮಾಡಿಸ್ತಾರೆ. ಇಲ್ಲಿ ಆ ನೀರು ಕಾಯಿಸಿದ್ರು ಮಧ್ಯಾಹ್ನ ಹೊತ್ತಾಗುವಾಗ ತಣಿದಿತ್ತು. ಈ ಚಳಿ ವೆದರ್ಗೆ ಅದು ಒಳ್ಳೆ ಚಳಿ ಆಗ್ತಾ ಇತ್ತು. ನಾನಂತೂ ಫುಲ್ ನಡುಗಿ ಹೋಗಿದ್ದೆ.
प्रभुराय नमः सर्वभूतनाय नमो नमोनाय नमः ರೋರೇಭ್ಯೋ ತಗೋರೇ. ಪೂಜೆ ಎಲ್ಲ ಆದ ನಂತರ ಮಂಗಲ ಮಂತ್ರಾಕ್ಷತೆ ಆಗಲಿಕ್ಕೆ ಬಾಕಿತ್ತು. ಇದರ ನಡುವೆ ಮನೆ ಅಳಿಯಂದ್ರಿಬ್ಬರು, ಹಾಗೆ ನನ್ನ ತಮ್ಮ, ನನ್ನ ಅಪ್ಪ, ಹಾಗೆ ಬಂಧುವರ್ಗದವರು ಇವರೆಲ್ಲ ಸೇರಿಕೊಂಡು ಊಟದ ತಯಾರಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪಾಕತಜ್ಞರು ಬಹಳ ರುಚಿಯಾಗಿ ಅಡುಗೆಯನ್ನು ತಯಾರು ಮಾಡಿ ಇಟ್ಟಿದ್ರು. ಅದನ್ನೆಲ್ಲ ಇವರು ಸೆಟ್ ಮಾಡ್ತಾ ಇದ್ದಾರೆ. ಒಳಗೆ ದೇವರಿಗೆ ಮಹಾಮಂಗಳಾರತಿ ಎಲ್ಲ ಆದ ನಂತರ ಇಲ್ಲಿ ನಾವು ಮಂಗಲ ಮಂತ್ರಾಕ್ಷತೆಗೆ ಕೂತಿದ್ದೇವೆ. ಪುರೋಹಿತರಲ್ಲಿ, ಹಿರಿಯರಲ್ಲಿ ಎಲ್ಲರಲ್ಲಿಯೂ ಕೇಳಿಕೊಳ್ಳುವಂಥದ್ದು, ನಮಗೆ ಮಂಗಲ ಮಂತ್ರಾಕ್ಷತೆಯನ್ನು ಮಾಡಿಸಿಕೊಟ್ಟು ಆಶೀರ್ವಾದ ಮಾಡಬೇಕು ಅಂಥೇಳಿ ಕೇಳಿಕೊಳ್ಳುವ ಕ್ರಮ ಇದು. ಮಂತ್ರಾಕ್ಷತೆಯನ್ನು ಹಿಡಿದು ಹಾಗೆ ಇಲ್ಲಿ ನನ್ನ ಗಂಡ ಅದನ್ನು ಕೇಳಿಕೊಂಡು ಬಂದರು. ಈ ಮಂಗಲ ಮಂತ್ರಾಕ್ಷತೆಯಲ್ಲಿ ಏನಿರ್ತದೆ ಅಂತ ಕೇಳಿದರೆ, ಮುಖ್ಯವಾಗಿ ಈ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಪುರೋಹಿತ ವರ್ಗದವರಿಗೆ ಒಂದು ಮರ್ಯಾದೆಯನ್ನು ನೀಡುವಂಥದ್ದಿರ್ತದೆ, ಹಣದ ರೂಪದಲ್ಲಿ ಹಾಗೆ ಗೌರವ ರೂಪದಲ್ಲಿ. ಅದೇ ರೀತಿ ನಮ್ಮ ಗುರಿಕಾರರು ಅಂತ ಇರ್ತಾರೆ, ಜ್ಯೋತಿಷ್ಯ ಮನೆತನದವರು ಇರ್ತಾರೆ, ಹಾಗೆ ಬೇರೆ ಬೇರೆ ಒಂದು ಮನೆತನದವರೆಲ್ಲ ಇರ್ತಾರೆ. ಅವರಿಗೆಲ್ಲರಿಗೂ ಗೌರವ ಹಾಗೆ ಮರ್ಯಾದೆಯನ್ನು ಕೊಟ್ಟು ಅವರೆಲ್ಲರಿಂದ ಆಶೀರ್ವಾದವನ್ನು ಬೇಡಿಕೊಳ್ಳುವುದು. ಅದರ ಜೊತೆಗೆ ನಾವು ನಂಬುವಂತಹ ನಮ್ಮ ಗುರುಪೀಠಕ್ಕೂ ಮರ್ಯಾದೆ ಹಾಗೆ ಗೌರವವನ್ನು ಗುರಿಕಾರ ಮೂಲಕ ಕೊಟ್ಟು ಈ ಒಂದು ಮಂಗಲ ಮಂತ್ರಾಕ್ಷತೆಯನ್ನು ಸಾಂಗವಾಗಿ ನೆರವೇರಿಸಬೇಕು ಅಂತ ಪ್ರಥಮವಾಗಿ ಅವರಲ್ಲಿ ಕೇಳಿಕೊಂಡು ನಂತರ ಈ ಮಂಗಲ ಮಂತ್ರಾಕ್ಷತೆಯನ್ನು ಮುಂದುವರಿಸುವುದು. ಇದಕ್ಕೆಲ್ಲರೂ ಬಂಧುವರ್ಗದವರೆಲ್ಲರೂ ಸಾಕ್ಷಿಯಾಗಿರ್ತಾರೆ. ಇವತ್ತಂತೂ ಅದು ಸ್ವಲ್ಪ ದೊಡ್ಡ ಮಟ್ಟಿನ ಕಾರ್ಯಕ್ರಮವೇ ಆಗಿಬಿಟ್ಟಿತ್ತು. ಯಾಕಂತ ಹೇಳಿದರೆ 20 ಜನ ಪುರೋಹಿತ ವರ್ಗದವರು, ಜೊತೆಗೆ ಆ ಪುರೋಹಿತರಿಗೆ ಎಲ್ಲ ಕಾರ್ಯಕ್ರಮ ಸುಲಲಿತವಾಗಿ ಸಾಗಲಿಕ್ಕೆ ಬೇಕಾದಂತಹ ಪರಿಕರಗಳನ್ನು ಸರಿಯಾದ ಸಮಯದಲ್ಲಿ ಅವರ ಕೈಗೆ ಸಿಗಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಪರಿಕರ್ಮಿ, ಅದರ ಜೊತೆ ಗುರಿಕಾರರು, ಮನೆಯ ಹಿರಿಯರು, ಜ್ಯೋತಿಷ್ಯ ವರ್ಗದವರು, ಕುಟುಂಬ ವರ್ಗದವರು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರ ಜೊತೆ ನಾವು ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಾಗ ಸ್ವಲ್ಪ ಹೆಚ್ಚು ಹೊತ್ತೇ ಹಿಡಿಯಿತು. ಅವರೆಲ್ಲರಿಗೂ ಸಲ್ಲಬೇಕಾದಂತಹ ಮರ್ಯಾದೆ ಹಾಗೆ ಗೌರವವನ್ನು ಸಲ್ಲಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಈ ಮಚ್ಚಿಮಲೆ ಕುಟುಂಬದವರು ಇಲ್ಲಿ ನಮಸ್ಕಾರ ಮಾಡುವಂಥದ್ದು.
ಮಂಗಲ ಮಂತ್ರಾಕ್ಷತೆ ಆದ ನಂತರ ಕಿರಿಯರೆಲ್ಲರೂ ಮನೆಯ ಹಿರಿಯರಿಗೆ ಹಾಗೆ ಬಂದಂತಹ ಎಲ್ಲ ಹಿರಿಯರಲ್ಲಿ ಆಶೀರ್ವಾದ ತಗೊಳ್ಳುವಂಥದ್ದು. ಅಲ್ಲಿಗೆ ಈ ಕಾರ್ಯಕ್ರಮ ಪೂರ್ಣ ಆಗ್ತದೆ. ನಂತರ ಮೇಯ್ನಾಗಿ ಈ ಕಾರ್ಯಕ್ರಮದ ಊಟದ ತಯಾರಿ ಆಯಿತಾ. ಊಟಕ್ಕೆ ಸುಮಾರು ಬಗೆ ಇತ್ತು, ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ನೋಡಿ. ಮೇಯ್ನಾಗಿ ಸಿಹಿಗೆ ಹೋಳಿಗೆ ಮತ್ತು ಖಾರದ ಕಡ್ಡಿ ಇತ್ತು. ಖಾರಕ್ಕೆ ನಾನು ನನ್ನ ಕೊನೆಯ ವ್ಲಾಗಲ್ಲೇ ಹೇಳಿದ್ದೆ. ಹಾಗೆ ಕಡಲೆಬೇಳೆ ಪಾಯಸ ಎಲ್ಲ ಇತ್ತು. ಆಮೇಲೆ ಮಾಮೂಲಿ ಪದಾರ್ಥಗಳು ಸಾರು, ಮಜ್ಜಿಗೆ, ಸಾಂಬಾರು, ಮಜ್ಜಿಗೆ ಹುಳಿ, ಪಲ್ಯಗಳು, ಉಪ್ಪಿನಕಾಯಿ ಏನೇನು ಬೇಕೋ ಅದೆಲ್ಲವೂ ಇತ್ತು. ಎಲ್ಲ ಬಂಧುವರ್ಗದವರು ಬಡಿಸ್ಲಿಕ್ಕಾಗಿರಬಹುದು ಎಲ್ಲದಕ್ಕೂ ಸೇರಿ ಉಪಕಾರ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ನಮ್ಮ ಮನೆಯವರ ಶ್ರಮ ಮಾತ್ರ ಅಲ್ಲ, ಇಷ್ಟು ದೊಡ್ಡ ಹೋಮ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಸುಮಾರಷ್ಟು ಸಮಿತ್ತುಗಳು ಬೇಕಾಗ್ತದೆ. ಆ ಸಮಿತ್ತನ್ನು ನಮಗೆ ಸುಮಾರು ಜನರ ಮನೆಯಿಂದ ಕೊಟ್ಟವರಿದ್ದಾರೆ, ನಾವು ತಂದವರಿದ್ದೇವೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ನಮ್ಮ ಮನೆಯ ಪೂಜಾ ಕಾರ್ಯಕ್ರಮಕ್ಕೆ ಸುಮಾರು 250 ಜನ ಸೇರಿದ್ರು. ಅದು ಮತ್ತು ಸಂತೋಷ ನಮಗೆ ಕೊಟ್ಟಂಥದ್ದು. ನಾವು ಹೇಳಿಕೆ ಹೇಳಿದ್ರಲ್ಲಿ ಸುಮಾರು ಫಂಕ್ಷನ್ ಇರುವಾಗ ಎಲ್ಲರಿಗೂ ಬರಲಿಕ್ಕಾಗೋದಿಲ್ಲ. ಆದರೆ ಹೇಳಿಕೆ ಹೇಳಿದಷ್ಟು ಮನೆಗಳಲ್ಲಿ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ರು. ಅದು ತುಂಬ ಸಂತೋಷ ಕೊಟ್ಟಂತಹ ವಿಷಯ. ಬಫೆ ಸಿಸ್ಟಮ್ ಕೂಡ ಮಾಡಿದ್ದೆವು, ಬೇಕಾಗ್ತದೆ ಅಂತ ಹೇಳಿ, ರಶ್ ಆಗಿಬಿಡ್ತದೆ ಅಂತ ಹೇಳಿ ಬಫೆ ಬಡಿಸ್ಲಿಕ್ಕೆ ಎಲ್ಲರೂ ನಿಂತಿದ್ದಾರೆ ನೋಡಿ. ಹಾಗೆ 3 ಪಂಕ್ತಿಗಳನ್ನು ಹಾಕಬೇಕಾಗಿ ಬಂತು ನಮಗೆ. 3ನೇ ಪಂಕ್ತಿಯಲ್ಲಿ ಕೊನೆಯದಾಗಿ ನಾವು ಮನೆಯವರು ಹಾಗೆ 2 ಪಂಕ್ತಿಗೂ ಬಡಿಸಿದವರೆಲ್ಲ ಇದ್ದರು. ನಾವೆಲ್ಲ ಊಟ ಮಾಡಿದೆವು 3ನೇ ಪಂಕ್ತಿಗೆ. ಅಂಥೂ ಕಾರ್ಯಕ್ರಮ ಬಹಳ ಚಂದವಾಗಿ ಸಾಗಿತು. ಇದು 3ನೇ ಪಂಕ್ತಿ ಊಟ ನೋಡಿ, ಅದು ನಮಗೆ ಬಹಳ ಸಂತೋಷ ಕೊಟ್ಟದ್ದು. ಈಗ ನೋಡಿ, ನಾನು ಯಾವತ್ತೂ ನನ್ನ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲರನ್ನ ಪರಿಚಯ ಮಾಡಿಸ್ತೇನೆ. ಪ್ರತಿ ವ್ಲಾಗಲ್ಲಿ ಮಿಸ್ ಆಗೋದು ನನ್ನ ಅತ್ತೆಯ ದೊಡ್ಡಣ್ಣ ಹಾಗೆ ದೊಡ್ಡ ಅತ್ತಿಗೆ. ಇವರನ್ನು ನನಗೆ ಯಾವತ್ತೂ ತೋರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವರೇ ನೋಡಿ ನನ್ನ ಅತ್ತೆಯ ದೊಡ್ಡಣ್ಣ ಹಾಗೆ ದೊಡ್ಡ ಅತ್ತಿಗೆ. ಇದಾದ ನಂತರ ಮೇಯ್ನಾಗಿ ಒಂದು ಫ್ಯಾಮಿಲಿ ಫೋಟೋ ತೆಗೆಯುವ ಅಂತ ನಾನು ಅಂದ್ಕೊಂಡೆ. ಎಂತ ಮಾಡೋದು, ನನಗೊಂದು ಫೋಟೋದ ಕ್ರೇಜ್. ಹಾಗೆ ಎಲ್ಲ ಒಂದು ಎಂತ ಆಗ್ತದೆ ಸಿಚುವೇಶನ್ ಅದನ್ನೆಲ್ಲ ನೆನಪಿನಲ್ಲಿಡಬೇಕು ಅಂತ, ಸೆರೆ ಹಿಡಿದಿಡಬೇಕು ಅಂತ ಹೇಳೋದು ನನ್ನ ಆಸೆ. ಕೊನೆಗೆ ಮನೆಯವರೆಲ್ಲ ನಾವು ಉಳಿದಷ್ಟು ಮಂದಿಯನ್ನು ನಿಲ್ಲಿಸಿಕೊಂಡು ಹೀಗೆ ನಿಲ್ಲಿ ಹಾಗೆ ನಿಲ್ಲಿ ಅಂತ ಹೇಳಿಕೊಂಡು ಸಜೆಸ್ಟ್ ಮಾಡ್ತಾ ಒಂದು ಫೋಟೋ ಸೆಷನ್ ಕೂಡ ಮಾಡಿದೆ. ಹಾಗೆ ಯಾವತ್ತೂ ಮ್ಯಾಚಿಂಗ್ ಡ್ರೆಸ್ ಮಾಡ್ತೇವಲ್ಲ, ಇವತ್ತು ಮ್ಯಾಚಿಂಗ್ ಸ್ಯಾರಿ ಮಾಡಿದ್ದೆ ಅಲ್ಲ. ನಾನು, ಅತ್ತಿಗೆಯರು ಹಾಗೆ ನನ್ನಮ್ಮ. ಕಲರ್ ಬೇರೆ ಆದರೆ ಸ್ಯಾರಿಯ ಜಾತಿಗಳೆಲ್ಲ ಒಂದೇ. ನೀರಿನ ಡ್ರಮ್ ಇಟ್ಟದ್ದು ಮಕ್ಕಳಿಗಂತೂ ಭಾರಿ ಸಂತೋಷ ಆಗಿತ್ತು. ಆದರೆ ಇಲ್ಲಿ ನೀರನ್ನೆಲ್ಲ ಖಾಲಿ ಮಾಡಿದ್ದೆವು. ಯಾಕಂತ ಹೇಳಿದರೆ ಈ ಥರ ಬಗ್ಗುವಾಗ ಅಪಾಯ ಆಗೋದೇ ಹೆಚ್ಚು. 3 ಜನ ಸೇರಿಕೊಂಡು ಲಾಗ ತೆಗಿತಿದ್ದಾರೆ ನೋಡಿ ಎಲ್ಲರೂ ಹೋದ ನಂತರ. ಇವರ ಮೇಲೆ ಕಣ್ಣಿಡುವುದೇ ಒಂದು ಹರಸಾಹಸದ ಕೆಲಸ ಆಗಿಬಿಟ್ಟಿತ್ತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇದಾಗಿತ್ತು ನನ್ನ ಶತರುದ್ರ ದೇವ ಕಾರ್ಯ ಹಾಗೂ ರಾಹು ಬೃಹಸ್ಪತಿ ಸಂಧಿ ಶಾಂತಿಯ ಹೋಮದ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಮನೆಯ ಶಾಮಿಯಾನದ ವಿಡಿಯೋ ತೆಗಿಲಿಕ್ಕೆ ಮರೆತು ಹೋಗಿತ್ತು, ಹಾಗಾಗಿ ರಾತ್ರಿ ಈ ಒಂದು ಕ್ಲಿಪ್ಪನ್ನು ತೆಗೆದುಕೊಂಡೆ.